ಪದೇ ಪದೇ ಅದೇ ಕತೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಯೇ ಸೋರಿಕೆ. ಮೊನ್ನೆ PUC ಈಗ SSLC. ಕಾಸು ಕೊಟ್ರೆ ಪ್ರಶ್ನೆ ಪತ್ರಿಕೆ, ಸ್ಟೇಟಸ್ ಹಾಕೊಂಡು ಕಲೆಕ್ಷನ್, ಎಲ್ಲವೂ ಇಲ್ಲಿ ಕುಲ್ಲಂ. ವಾಟ್ಸ್ಆಪ್ ನಲ್ಲಿ ಓಪನ್ ಆಗಿ ಪ್ರಶ್ನೆ ಪತ್ರಿಕೆ ಮಾರಾಟ ಆಗ್ತಾ ಇದೆ. ಇನ್ಸ್ಟಾದಲ್ಲೇ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಲಾಗ್ತಾ ಇದೆ. SSLC ಪೂರ್ವಭಾವಿ ಪರೀಕ್ಷೆಗೂ ಕಾಟ. ಪಾಠ ಮಾಡೋ ಗುರುಗಳಂತೆ ಆರ್ಭಟ. ಎಕ್ಸಾಮ್ ನಡೆದಿರುವಂತಹ ಅಷ್ಟೂ ಸಬ್ಜೆಕ್ಟ್ ಅನ್ನ ಈ ಪುಣ್ಯಾತ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೊಂತಾನೆ. ಅವನ ಐಡಿಯನ್ನ ಬ್ಲಾಕ್ ಮಾಡುವಂತಹ ಕೆಲಸವನ್ನು ಕೂಡ ಶಿಕ್ಷಣ ಇಲಾಖೆ ಮಾಡೋದಿಲ್ಲ. ಶಿಕ್ಷಣ ಸಚಿವರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನ್ಯೂಸ್ 18 ನಿರಂತರ ವರದಿ. 6 ಜನ ಶಿಕ್ಷಕರ ಬಂಧನ. ಪೂರ್ವ ಪರೀಕ್ಷೆಗೆ ಇಲ್ಲ ಭದ್ರತೆ. ಇದು ಲೀಕಾಸುರರು ಅರೆಸ್ಟ್ ಆಗಿರುವಂತಹ ಸ್ಟೋರಿ. ಪ್ರಕರಣ ಸಂಬಂಧ ನ್ಯೂಸ್ 18 ನಿರಂತರವಾಗಿ ಫಾಲೋ ಅಪ್ ಮಾಡಿ ಶಿಕ್ಷಣ ಇಲಾಖೆಯನ್ನ ಎಚ್ಚರಿಸಿತು. ಫೈನಲಿ ಈಗ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತದೆ. ಒಂದು ಟೀಮ್ ಅರೆಸ್ಟ್ ಆಗಿದೆ. ಬೆಂಗಳೂರಿನ ಉತ್ತರ ವಿಭಾಗದ ಸೈಬರ್ ಪೊಲೀಸರಿಗಾಗಲೇ 8 ಜನರನ್ನ ಬಂಧನ ಮಾಡಿರುವಂಥದ್ದು. 8 ಜನರ ಪೈಕಿ 2 ಅಪ್ರಾಪ್ತರು ಕೂಡ ಇದ್ದಾರೆ, ಜೊತೆಗೆ ಅವರು ವಿದ್ಯಾರ್ಥಿಗಳು ಕೂಡ ಆಗಿರುವಂಥದ್ದು. ಇದು ಬಿಟ್ಟರೆ ಉಳಿದಂಥ 6 ಜನರು ಕೂಡ ಅಷ್ಟೇ ಕಲಬುರಗಿ, ರಾಮನಗರ ಮತ್ತು ತುಮಕೂರು ಭಾಗದಲ್ಲಿರುವಂತಹ ಶಿಕ್ಷಕರು, ಮುಖ್ಯ ಶಿಕ್ಷಕರು ಈ ಒಂದು ಕ್ವಶನ್ ಪೇಪರ್ ಲೀಕೇಜ್ ಪ್ರಕರಣದಲ್ಲಿ ಬಂಧನ ಆಗಿರುವಂಥದ್ದು. ಲೀಕಾಸುರರು ಅರೆಸ್ಟ್. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.